ಅವಮಾನ ಅವಮಾನ, ಈ ಗೌಡನಿಗೆ ಅದೆಂತ ಅವಮಾನ. ಕೈಯಲ್ಲಿ ಸಿಕ್ಕ ಪಾರಿವಾಳವನ್ನು ಅನುಭವಿಸಬೇಕೆಂದರೆ ಪುಕ್ಕ ಬೆಳೆದ ರೆಕ್ಕೆಯನ್ನು ಬಡಿಸಿ ಹಾರಿ ಹೋಯಿತಲ್ಲ. ಹಾರಾಡು ಪಾರ್ವತಿ ಹಾರಾಡು, ಅದೆಷ್ಟು ಹಾರಾಡ್ತೀಯ ನಾನು ನೋಡುತ್ತೇನೆ. ಒಂದಲ್ಲ ಒಂದು ನಿನ್ನ ರೆಕ್ಕೆಯನ್ನು ಕತ್ತರಿಸಿ ನಿನ್ನ ಸೌಂದರ್ಯ ಸವಿ ಇದ್ದರೆ ನನ್ನ ಹೆಸರು ವಿಕ್ರಾಂತ್ ಗೌಡನೇ ಅಲ್ಲ. ಗಾತಾದ್ರಿ ಗೌಡ್ರ, ಏನಾಗೈತಿ ಪರಮೇಶ್ ಹಿಂಗ್ಯಾ ಕೊಡ್ ಬರತ್ತಿ? ಗೌಡ್ರ ನಾ ಹೇಳೋ ವಿಷಯ ನಿಮ್ಮ ಮುಂದೆ ಹೇಳಿನ ಅಂದ್ರ ನೀ ಇಲ್ಲೇ ನಿಗ್ರ ಬಿದ್ದು ಸತ್ತು ಹೋಗಿರನ್ರಿ ಗೌಡ್ರ. ನೀ ಹಿಂಗ ಮಾತಾಡಿ ಕತ್ತಿದ್ರ ಮಗನ ನಿನ್ನ ಇಲ್ಲೇ ಸುಟ್ಟು ಹಾಕಿ ಬಿಡ್ತೀನಿ. ಏನಾಗೈತೆ ಅಂತ ಬಿಡಿಸಿ ಹೇಳಲಿ ಗೌಡ್ರ. ಆ ಶಿವಶಂಕರ ಹೊಲ್ದೊಂದು ಕಬ್ಬು ಉಳ್ಳಾಗಡ್ಡಿ ಶೇಂಗಾ ತುಡುಗು ಮಾಡಿದ್ದು ಅವ್ರಿಗೆ ಗೊತ್ತಾಗೈತೆ ನೋಡ್ರಿ ಗೌಡ್ರ. ಬರಲಿ ಬರಲಿ, ಆ ಬಡ ಬಿಕಾರಿ ಬಂದು ಇಲ್ಲಿ ಏನು ಮಾಡುತ್ತಾನೆ ನಾನು ನೋಡುತ್ತೇನೆ. ಪರಮೇಶಿ, ನೀನು ಭಯ ಪಡಬೇಡ, ನಾನು ಇರುವ ತನಕ. ಲೇ ವಿಕ್ರಾಂತ್ ಗೌಡ, ನಿನಗೆಷ್ಟು ಸೊಕ್ಕಿರ್ಬೇಕಲೇ ಮಗಳ. ನಮ್ಮ ಹೊಲದಲ್ಲಿ ಬೆಳೆದ ಬೆಳೆಯನ್ನು ಸದ್ದಿಲ್ಲದೆ ಕದ್ದು ನಿನ್ನ ಅಡತೆಯಲ್ಲಿ ಇಟ್ಟುಕೊಂಡಿದೆಲ್ಲ. ಸುಮ್ಮನೆ ಮರಳಿ ಮರದಿಂದರೆ ಕೊಟ್ಟರೆ ಸರಿ, ಎಲ್ಲದಿದ್ದರೆ ನಿನ್ನ ಆರ್ಭಟಿಕೆ ವಿಧಾನ ಹೇಳುವೆ. ಲೇ ನರಸಿಂಹ, ಸೊಕ್ಕಿನಿಂದ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಾಯಿಗೆ ಹಾಕಿ ಬಿಡುತ್ತೇನೆ ಮಗನೇ, ಹುಷಾರ್. ದಾರಿ ತಪ್ಪಿಲ್ಲ, ತಪ್ಪೋದೂ ಇಲ್ಲ. ನಿನ್ನ ಹಲ್ಕಟ್ಟು ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ರಾತ್ರ ಹೊಲಿಕೆ ನುಗ್ಗಿ ಬೆಲೆಯನ್ನು ಕದ್ದು ತರಿಸಿ ಅನ್ನೋದೂ ಗೊತ್ತು. ಸುಮ್ಮನೆ ಮರಳಿ ಮರದಿಂದ ಕೊಟ್ಟರೆ ನಿನಗೂ ಚಲೋ ಇಲ್ಲ, ನನಗೂ ಚಲೋ. ಇಲ್ಲದಿದ್ದರೆ ರೈತ ಹುಲಿಗಳು ಒಗ್ಗಟ್ಟಾಗಿ ನಿನ್ನ ವಂಶವೇ ನಿರ್ವಂಶ ಮಾಡಬೇಕಾಗುತ್ತದೆ. ರೈತರಿಗೆ ಮೋಸ ಮಾಡಿದರೆ ಲೇಗವ ನರದಲ್ಲಿ ಹುಳ ಬಿದ್ದು ಸಾಯ್ತಿಲಿ ಭಿಕಾರಿ. ರೈತ ಹುಲಿ, ನಿನ್ನಂತ ರೈತ ಹುಲಿಗಳು ದಿನ ಬೆಳಗಾದರೆ ನನಗೆ ಸಲಾ ಮಾಡಿದು ಬದುಕುತ್ತಾವೆ. ಅಂಥದ್ರಲ್ಲಿ ನೀನ್ಯಾವಲೇ ನನಗೆ ಲೆಕ್ಕಕ್ಕೆ ಇಲ್ಲ. ರೈತನ ಕಷ್ಟ ರೈತನಿಗೆ ಗೊತ್ತು, ಮತ್ತಾರಿಗೂ ಗೊತ್ತಾಗೋದಿಲ್ಲ. ರಾಜವೇ ಆಳುವ ರಾಜಕಾರಣಿಗೆ ಏನು ಗೊತ್ತಾಗಬೇಕಲ್ಲಿ? ನೀವೆಲ್ಲ ಸುಖದಲ್ಲಿ ಬೆಳೆದು ರೈತ ಬೆಳೆದ ಬೆಳೆಯನ್ನು ತಿಂದು ಮತ್ತೆ ರೈತರನ್ನು ಕೀಳಾಗಿ ನೋಡುವ ನಿನ್ನಂತ ದುಷ್ಟರಿಗೇನು ಗೊತ್ತಾಗಬೇಕಲ್ಲಿ? ರೈತನ ಸಂಕಟ, ರೈತನೇ ಈ ದೇಶದ ಉಸಿರು ಎನ್ನುವಾಗ ಯಾವ ಸರ್ಕಾರ ಮುಂದೆ ಬಂದು ರೈತರಿಗೆ ಚಿಕಿತ್ಸೆ ಕೊಟ್ಟಿತ್ತು? ಸರ್ಕಾರವನ್ನಾಳುವ ರೈತ ಹುಲಿಗಳು ಕಟ್ಟಿಕೊಂಡ ಗಂಡತಿಯನ್ನಾಳದ ಈಗಿನ ಕಲಿಯುಗದ ಜನ ಸರ್ಕಾರವನ್ನಾಳುತ್ತಾರಂತೆ. ಅದೇನೇ ಹೇಳಲಿ ಲೇ ನರ್ಷ, ನೀನು ನನ್ನ ಲೆಕ್ಕಕ್ಕೆ ಇಲ್ಲ. ಹಾಗಾದರೆ ಹೋದ ವರ್ಷ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ದಂಡೆಲಿದ್ದ ಜನರು ಪ್ರವಾಹ ಬಂದು ಮನುಷ್ಯರು ದನಕರುಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವಾಗ ಎಲ್ಲಿ ಹೋಗಿದ್ದರು ನಿನ್ನಂತ ಶ್ರೀಮಂತರು? ಜನರು ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡುತ್ತಿರುವಾಗ ಯಾವ ಸರ್ಕಾರ ಮುಂದೆ ಬಂದು ರೈತರಿಗೆ ಚಿಕಿತ್ಸೆ ಕೊಟ್ಟಿತು? ಬೆವರ ಸೂರಿಸಿದ ರೈತ ಕೊನೆಗೆ ಬೆವರ ಸೂರಿಸಿದ ರೈತ ಕೊನೆಗೆ ರಕ್ತ ಕಣ್ಣೀರು ಸೂರಿಸಿ ಸತ್ತು ಹೋದರ. ಇಷ್ಟಾಗ ಜಗಳ ಮಾಡ್ತಿರು, ಆಗಿದ್ದ ಆತಪ್ಪ, ಮನಿ ಹೋಗೋ ಸುಮ್ಮ. ಲೇ
ನಮ್ಮ ಸಾವುಕಾರ ಸೀಟಿಗೆ ಅಂದ್ರೆ ಗುಂಡ್ ಹೊಡೆದ್ ಹೊಡೆದ ಬಿಡ್ತಾರ ಮತ್ತ ಸುಮ್ ಮನಿ ಹೋಗೋ ತಮ್ಮ. ಏ ಪರಮೇಶ, ಮಧ್ಯದಲ್ಲಿ ತಲೆ ಹಾಕಿದರೆ ನಿನ್ನ ತಲೆ ನಿನ್ನ ಕಾಲನ್ನು ತುಂಡು ತುಂಡಾಗಿ ಕತ್ತರಿಸಿ ನನ್ನ ಮನೆ ನಾಯಿಗೆ ಹಾಕಬೇಕಾಗುತ್ತದಲ್ಲೇ ಮಗಳ ಎಚ್ಚರ. ಲೇ ನರ್ಷ, ನನ್ನನ್ನು ಎದುರು ಹಾಕಿಕೊಂಡರೆ ಈ ಊರಿನಲ್ಲಿ ಅಷ್ಟೇ ಅಲ್ಲ, ಈ ಬ್ರಹ್ಮಾಂಡದಲ್ಲಿ ಬದುಕೋದು ಕಷ್ಟ ಮಗನೇ. ಏ ಗೌಡ, ನಾನಿಲ್ಲದ ಸಮಯದಲ್ಲಿ ನನ್ನ ಹೊಲಕ್ಕೆ ನೋಕೆ ಬೆಲೆಯನ್ನು ಕತ್ತರಿಸಿದಲ್ಲಿ ಮಗನೇ, ಒಂದು ವೇಳೆ ಆ ಜಗದಲ್ಲಿ ನಾನೇನರಿದ್ದೆ ಅಂದ್ರೆ ಬೆಲೆ ಕತ್ತರಿಸಲು ಬಂದ ಸೂಳೆ ಮಕ್ಕಳು ರುಂಡವನ್ನು ಕತ್ತರಿಸಿ ಎಲ್ಲ ಮನೆಗೆ ಪಾರ್ಸಲ್ ಮಾಡ್ತಿದ್ದೆ. ಏ ಗಂಡು, ನಾ ಇಲ್ಲದಾಗ ಬಂದಿದ್ದಲ್ಲಿ ನಿಮ್ಮಪ್ಪನಿಗೆ ಹುಟ್ಟಿದ್ದೆ. ನಾ ಇದ್ದಾಗ ಬರ್ಬೇಕಿತ್ತೇ, ನನಗೆ ಗೊತ್ತಾಕಿತ್ತು ಈ ನರಸಿಂಹನ ಅರ್ಥವಾದ ಕೊಡಲಿ ರುಚಿ ಏನಂತ. ಲೇ ನರ್ಷ, ನಾನೇ ನಿನ್ನ ಹೊಲದಲ್ಲಿ ಕಳವು ಮಾಡಿದ್ದೇನೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಇದೆ ಗೌಡ, ಸಾಕ್ಷಿ ಇದೆ. ಪಕ್ಕದ ಹೊಲದಲ್ಲಿ ನನ್ನ ಸ್ನೇಹಿತ ನೀ ಮಾಡಿದ ಹಲ್ಕಟ್ ಕೆಲಸವನ್ನು ನೋಡಿ ನನಗೆ ತಿಳಿಸಿದಾನ್ಲೇ ಗೌಡ. ಡ್ಯಾಡಿ, ಏನಿದು ಜಗಳ? ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಬಿಡುವುದಿಲ್ಲ ನೀವು. ಮಗಳೇ, ನನ್ನಿಂದ ನಿನಗೆ ತೊಂದರೆ ಐತಿ? ಲೇ ನರ್ಷ, ನಮ್ಮಿಂದ ನನ್ನ ಮಗಳಿಗೆ ತೊಂದರೆ ಆಗುತ್ತಿದೆ, ಇಲ್ಲಿಂದ ಹೋಗಿಬಿಡು. ಏ ಗೌಡ, ನಿನ್ನ ಮಗಳನ್ನ ದೇವಲೋಕದ ಅಪ್ಸರನ ಹೆಜ್ಜೆಗೆ ತೊಂದರೆ ಅನ್ನಕ್ಕೆ ಮೈ ಮುರಿದು ಬಿಸಿನಲ್ಲಿ ದುಡಿದ್ರೆ ಗೊತ್ತಾಗಿತ್ತು ತಂದೆ ಮಗಳು ಶ್ರೀಮಂತಿಕೆ ದರ್ಪ ಏನಂತ. ಏನೋ ಬಿಕಾರಿ, ನಾನು ಹೊಲದಲ್ಲಿ ಕೆಲಸ ಮಾಡ್ಬೇಕೆ? ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಅಂತ ನಿನ್ನಂತ ಬಿಕಾರಿಯನ್ನ ಇಟ್ಕೊಂಡಿದ್ದೀವಿ. ಲೇ ನರ್ಷ, ನನ್ನ ಮಗಳ ವಿರುದ್ಧವಾಗಿಯೇ ಮಾತನಾಡುತ್ತಿದ್ದೀಯ ಮಗನೇ, ಎಚ್ಚರ. ಲೇ ಶ್ರೀಮಂತರ ಸೊಕ್ಕಿನ ಹೆಣ್ಣೆ, ನಿನ್ನ ತಂದೆ ಅಷ್ಟೇ ನಿನಗೂ ಸೊಕ್ಕಿದೆ. ನಿಮ್ಮಂತ ಶ್ರೀಮಂತರು ಸೊಕ್ಕು ಒದಗಿಸೋದಕ್ಕೆ ಸಿಡಿದೆದ್ದು ಬಂದಿರುವ ಉಗ್ರ ನರಸಿಂಹನ ಹಾಗೆ. ಲೇ ಬಣ್ಣದ ಹೆಣ್ಣೆ, ನಿನ್ನ ಕೈಯನ್ನು ನಿನ್ನ ಮನೆ ಕೆಲಸ ಮಾಡೋದಕ್ಕೆ ಉಪಯೋಗಿಸು. ದುಡ್ಡಿನ ದರ್ಪದಿಂದ ಕೈ ಎತ್ತಿದೆ ನಿಜ, ಆದರೆ ನಿನ್ನ ಕೈಯನ್ನು ತುಂಡಾಗಿ ಕತ್ತರಿಸಿ ನನ್ನ ಮನೆ ನಾಯಿಗೆ ಹಾಕಬೇಕಾಗುತ್ತದಲೇ. ಎತ್ತರಲೇ ಹೆಣ್ಣೆ. ಡ್ಯಾಡಿ, ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಕೇಳೋದಿಲ್ಲ. ಜಾನನಿಗೆ ಮಾತಿನ ಏಟು, ಕೋಣನಿಗೆ ದೊನ್ನೆ ಏಟು. ಲೇ ಬಿಕಾರಿ ನನ್ನ ಮಗನೇ, ನನ್ನ ಮಗಳಿಗೆ ಎಚ್ಚರಿಕೆ ನೀಡುವೆಯಾ? ನೀನು ಈ ವಿಕ್ರಾಂತ್ ಗೌಡನ ಅಂತರಂಗ ಯುದ್ಧಕ್ಕೆ ಕೈ ಹಾಕಿದ್ದೀಯಾ. ಈ ಯುದ್ಧದಲ್ಲಿ ನಿನ್ನ ಸೋಲು ಖಚಿತ, ಸಾವು ಉಚಿತ. ಏಯ್! ಆ ಮಹಾಭಾರತ ದುರ್ಯೋಧನ ಎಷ್ಟೇ ದುರಾಂಕಾರದಿಂದ ಮೆರೆದಾಡಿದರು, ಅವನ ಸಾವು ಆ ಬಲಸಾಲಿ ಭೀಮನಿಂದಲೇ ಆಗ್ಬೇಕಿತ್ತು. ನೀ ಎಷ್ಟೇ ಗರ್ಜಿಸಿದ್ರು ಹೆದರದ ಈ ಬೌದ್ರುಲಾಗಿ ನಿನ್ನ ಮುಂದನೇ ನಿಂತದಲೇ. ಲೇ ಗೌಡ, ಶುರುವಾಗಲೇ ಕಲಿಯುಗದ ಕುರುಕ್ಷೇತ್ರ ನನಗ ನಿನಗ. ಲೇ ನರ್ಷ, ನಿನಗೆ ದಿನವೂ ತೋರಿಸುತ್ತೇನೆ ಕುರುಕ್ಷೇತ್ರದ ಯುದ್ಧ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಮಗ ಅಭಿಮನ್ಯು ಚಕ್ರಯುಗದಲ್ಲಿ ಹೇಗೆ ಸತ್ತನೋ ಹಾಗೆ ಸತ್ತು ಹೋಗುತ್ತೀಯ ಮಗನೇ. ಆ ಚಕ್ರವ್ಯೂಹ ದಾರಿಯಲ್ಲಿ ಅರ್ಥವನು ಆ ಕಿಲಾಡಿ ಅರ್ಜುನ ಮತ್ತು ಕೃಷ್ಣ ಅಂತ ವಂಶದವನೇ ನಾನು. ನನ್ನ ಮುಂದೆ ನಿನ್ನಂತ ನಾಯಿಗಳ ಕಾಲಿಗೆ ಸಮ. ಡ್ಯಾಡಿ, ಇವನನ್ನ ಮಾತ್ರ ನಾವು ಸುಮ್ಮನೆ ಬಿಡಬಾರ್ದು. ಇವನ ಎದೆ ಸೀಳಿ ಬಿಸಿ ರಕ್ತ ಕುಡಿಬೇಕು. ಅಷ್ಟೇ ಅಲ್ಲ, ಬಂದೂಕಿನಿಂದ ಸುಟ್ಟು ಹಾಕಬೇಕು. ಇವನ ಶರೀರವನ್ನು ನಾಯಿಗಳಿಗೆ ಬಾಡೂಟ ಹಾಕಬೇಕು. ಮಗಳೇ, ಹರೆಗೆ ಬಂದ ಓರಿಯನ್ನು ಮುಟ್ಟಲು ಹೋದರೆ ಅದು ನಮ್ಮನ್ನು ಗುದ್ದಲು ಬರುತ್ತದೆ. ಅದಕ್ಕೆ ಮೂಗುದಾನ ಹಾಕಿದರೆ ಅದು ನಾವು ಹೇಳಿದಂತೆ ಕೇಳುತ್ತದೆ. ಸ್ವಲ್ಪ ಕಾದು ನೋಡು ಮಗಳೇ. ಲೇ ಸೊಕ್ಕಿನ ಹೆಣ್ಣು ಎಂದರೆ ಕೈ ಎತ್ತಿ ನಮಸ್ಕಾರ ಮಾಡುವ ಭಾರತೀಯ ಸಂಸ್ಕೃತಿ.
ಅದು ನಾವು ಉಳಿಸಿಕೋ. ಗೇನದ ಬಟ್ಟೆ ಹಾಕಿಕೊಂಡು ಈ ನಾಡಿನ ಮಣ್ಣು ಪಾಲ ಮಾಡಬೇಡ. ಲೇ ಸೊಕ್ಕಿನ ಹೆಣ್ಣೆ, ನಿನಗೆ ಇಷ್ಟೊಂದು ಸೊಕ್ಕಿರ್ಬೇಕಾದ್ರೆ ಮೀಸೆ ಹೊತ್ತು ಗಂಡ ಹುಲಿನಾಳ ನನಗೆ ಎಷ್ಟಿರ್ಬಾರ್ದು ಹೆಣ್ಣೆ. ಲೇ ಹೆಣ್ಣೆ, ನಿನ್ನಿಂದಲೇ ತುಂಬಿದ ಸಂಸಾರ ಮಣ್ಣ ಪಾಲವಾಗೋದು. ಲೇ ಗಂಡು ನನ್ನ ಮಗನೇ, ನನ್ನ ಮಗಳ ಮೇಲೆ ಕಣ್ಣು ಹಾಕುವಿಯಾ? ಲೇ ಗೌಡ, ಗಂಡು ಒಂದಲ್ಲ, ನನ್ನ ಗಂಡಸ್ಥಾನ ಏನನ್ನೋದು ನಿನ್ನ ಮಗಳಿಗೆ ತೋರ್ಸಲ್ಲ ಮತ್ತ. ಏ ಸೂಳೆ ಮಗನೇ, ಎಷ್ಟೋ ಬುಡು ಹೆಣ್ಣು ಮಕ್ಕಳು ಗೂಡವನ್ನು ಸರ್ಸವಾಡಿ ಅವ್ರನ್ನ ಸಾವಡ್ದು ನೆನೆಸಿಕೊಂಡರೆ ಕತಕತನೆ ಕುದತ್ಲೇ ಗೌಡ. ನನಗಾಗದ ಅನ್ಯಾಯ ಆಗದೇ ಸರಿಪಡಿಸಿದರೆ ಒಳ್ಳೆಯದು. ಇಲ್ಲದಿದ್ದರೆ ಅನ್ಯಾಯವಾಗನೇ ಕಿತ್ತುಕೊಳ್ಳಬೇಕಾಗುತ್ತದೆ. ಎಚ್ಚರ. ಅಲ್ಲೋ ನರಸಿಂಹ, ನಮ್ಮ ಗೌಡ್ರು ಹಣ ಕೊಡ್ಲಿಕ್ಕೆ ಏನು ಮಾಡ್ತಪ್ಪ? ಲೇಸಗುಳ, ಇದರಲ್ಲಿ ನಿನ್ನ ಪಾಲಿದೆ ಅನ್ನೋದು ನನಗೆ ಚೆನ್ನಾಗೇ ಗೊತ್ತು. ಲೇ ಗೌಡ, 2 ದಿನ ಕಾಲಾವಕಾಶ ಕೊಡ್ತೇನೆ. ನನಗೆ ಸೇರಬೇಕ ಹಣ ಸೇರಿದರೆ ನಿನಗೂ ಚಲೋ, ನಿಮ್ಮಪ್ಪನಿಗೂ ಚಲೋ. ಇಲ್ಲದಿದ್ದರೆ ನಿನ್ನ ಚಂಡರುಂಡವನ್ನು ಚಂಡಾಡಿ ಬಿಡುವೆ. ಲೇ ಐಶ್ವರ್ಯ, ಮಾಡ್ತೇನೆ. ಓಟ್ ಬಾಯ್. ಡ್ಯಾಡಿ, ಯಾರಿವನು? ನಮಗೆ ಸೊಕ್ಕಿನಿಂದ ಮಾತಾಡಿ ಹೋದ. ನಾನ್ ಮಾತ್ರ ನನ್ನ ಸುಮ್ಮನೆ ಬಿಡಲ್ಲ. ಮಗಳೇ, ಸಮಾಧಾನ ಮಾಡಿಕೋ. ಮುಂದೆ ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ಆಗ್ಲಿ ಡ್ಯಾಡಿ, ನನಗೆ ತುಂಬಾ ಕೆಲಸವಿದೆ, ನಾನು ಬರ್ತೀನಿ. ಆಯ್ತು ಬಾ ಮಗಳೇ, ಹೋಗಿ ಬಾ. जली को हाथ करता है, तुझको रात करता है. जली को हाथ करता है, तुझको रात करता है. रापिन वाले ಎಷ್ಟು ದಾದಾ करता है. ಅತಿಥಿಯಾಗಿ ಬಂದು ವಿಕ್ರಾಂತ್ ಗೌಡನ ದೇಹವನ್ನು ಸುಟ್ಟು ತಿಥಿ ಮಾಡದಿದ್ದರೆ ನನ್ನ ಹೆಸರು ದಾದಾ ವಿಷ್ಣು ದಾದಾನೇ ಅಲ್ಲ. ನಮಸ್ಕಾರ ವಿಕ್ರಾಂತ್ ಗೌಡ್ರಿ. ಏನೋ ಗಾಬರಿಯಿಂದ ವಿಚಾರ ಮಾಡ್ತಾರೆ ಕಾಣ್ತಾ ಇದೆ. ಏನಿಲ್ಲ ವಿಷ್ಣುದಾದ, ಒಂದು ಸಣ್ಣ ಸಮಸ್ಯೆ ಆಗಿತ್ತು. ಇದು ಇದ್ದಿದ್ದೆ. ಮತ್ತೆ ನೀವು ಈ ಕಡೆ ಬಂದಿದ್ದು? ಹೌದಾ, ಹೇಗೆ ನಡೀತಿದೆ ನಿನ್ನ ಮಾರುಕಟ್ಟೆ ಬಿಸ್ನೆಸ್? ಚೆನ್ನಾಗಿ ನಡೆಯುತ್ತಿದೆ ವಿಷ್ಣುದಾದ, ಚೆನ್ನಾಗಿ ನಡೆಯುತ್ತಿದೆ. ನೋಟಿನ ಕಟ್ಟುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬರುತ್ತಿದ್ದಾವೆ. ಅದಕ್ಕಾಗಿ ನಾನೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೇನೆ. ಹೌದಾ, ಯಾವುದದು? ಅದು ಸಾರಾಯಿ ಬಿಸ್ನೆಸ್, ಅಂದರೆ ವೈನ್ ಶಾಪ್. ಈಗಿನ ಕಲಿಯುಗದ ಜನ ತಿನ್ನಲು ಸಾವಿರಾರು ಹಣ ಖರ್ಚು ಮಾಡುವುದಿಲ್ಲ, ಆದರೆ ಕುಡಿಯಲು ಸಾವಿರಾರು ಹಣವನ್ನು ಖರ್ಚು ಮಾಡುತ್ತಾರೆ. ಕಡಿಮೆ ಬೆಲೆಯಲ್ಲಿ ಮದ್ಯವನ್ನು ತಯಾರು ಮಾಡಿ ಹೆಚ್ಚಿನ ಬೆಲೆಗೆ ಮದ್ಯವನ್ನು ಮಾರಿಬಿಡುವುದು. ಅದರಲ್ಲಿಯೇ ಕೋಟಿ ಲಾಭವನ್ನು ಪಡೆಯಬಹುದು. ಹೌದಾ, ಹಾಗೆ ಆಗಲಿ. ಒಳ್ಳೆ ವಿಚಾರನೆ ಮಾಡ್ತಾ ಇದ್ದೀರಾ. ಹೌದು ವಿಷ್ಣುದಾದ. ವಿಷ್ಣುದಾದ, ನೀನಿದ್ದರೆ ಈ ಭೂಮಂಡಲವನ್ನೇ ನಾನು ಕೊಂಡುಕೊಳ್ಳಬಲ್ಲೆ. ಇದೇ ಖುಷಿಯಲ್ಲಿ ಪಾರ್ಟಿ ಮಾಡೋಣ. ಪರಮೇಶ, ಕ್ಲಬ್ ಡ್ಯಾನ್ಸರ್ನ ಹೋಗಿ ಕರೆದುಕೊಂಡು ಬಾ. ಗೌಡ, ನೀವು ಹೇಳಿದ ಕೆಲಸ 5 ನಿಮಿಷ ಮಾಡಿ ಮುಗಿಸ್ತು ನೋಡ್ರಿ. ಬಂದು ಸಿಕ್ಕಿದು ನೋಡು ಮದನ
ಮುತ್ತಿನಂತ ಮಾತು ಆಯ್ತು ನಡೆಯಿರಿ, ಇಲ್ಲಿಂದ ಹೋಗೋಣ ದಾದಾ. ಲೇ ಗೌಡ, ನೀನು ಎಷ್ಟು ದುಡ್ಡು ಗಳಿಸಿದರೇನು ಒಂದಲ್ಲ ಒಂದು ದಿನ ನನ್ನ ವಶವಾಗಲೇಬೇಕು. ವೈನ್ ಶಾಪ್ ಓಪನ್ ಮಾಡ್ತೀಯಾ ಮಗನೇ? ಮಾಡು, ಆದಷ್ಟು ಬೇಗ ಓಪನ್ ಮಾಡ್ತೇನೆ.